ಕೊಲೆ ಆರೋಪಿ ದರ್ಶನ್ ಇದೀಗ ಹೈಕೋರ್ಟ್ ಮೆಟ್ಟಿಲು ಹತ್ತಿದ್ದಾರೆ. ವಿಷಯ ಇಷ್ಟೇನೆ, ಬೇಲ್ಗಲ್ಲ, ಇದು ಬೇಲ್ಗಲ್ಲ. ಏನ್ ಮಾಡ್ಲಿ, ಈ ನನ್ನ ಸಂಕಟ ನನ್ನ ಹೆಂಡತಿದ್ರೆ ಹೇಳ್ಕೊಳ್ಳೋಣ ಅಂದ್ರೆ ಅವಳು ಇನ್ನೂ ಊರಿಂದ ಬಂದಿಲ್ವೇ. ಜೈಲಲ್ಲಿ ನನಗೆ ಓದ್ಕೊಳಕ್ ಪುಸ್ತಕ ಬೇಕು ಅಣ್ಣ. ನಿನಗೂ ಪೇಪರ್ ಓದ್ಬೇಕು ಅನಿಸ್ತದ ಅಣ್ಣ? ಬ್ಯಾಡಿ ಸರ್. ತಲೆದಿಂಬು ಬೇಕು ನನಗೊಂದು ಹಾಸಿಗೆ ಬೇಕು, ತಲೆದಿಂಬು, ಜೊತೆಗೆ ಮನೆಯಿಂದ ನನಗೆ ಊಟ ಬರ್ಬೇಕು ಸ್ವಾಮಿ. ಅಣ್ಣೋ, ನಿನ್ನ ಪೊಸಿಷನ್ ಆಗಿ ನಾನೇನಾದ್ರು ಇದ್ದಿದ್ರೆ ಸಾರಾಯಿ ತರಿಸಿ ಇಲಿ ಪಾಸನ ಬೆರೆಸಿ ಚೆನ್ನಾಗಿ ಕುಡಿದು ಸತ್ತೋಗ್ಬಿಡ್ತಾ ಇದ್ದೆ. ಪುಸ್ತಕನೂ ಬೇಕು ಅಂತ, ಹಾಸಿಗೆ ಬೇಕು, ದಿಂಬು ಬೇಕು, ಪುಸ್ತಕ ಬೇಕು ಅಂತ ಹೇಳಿ ಕೋರ್ಟ್ಗೆ ರಿಟ್ ಅರ್ಜಿ ಹಾಕೊಂಡಿರೋದು ನಟ ದರ್ಶನ್. ಎಲ್ಲಿಂದ ಎಲ್ಲಿಗೆ ಬರುತ್ತೆ ನೋಡಿ ಕಾಲ. ದೊಡ್ಡ ಒಂದು ಫ್ಯಾನ್ ಬಳಗ ಇಟ್ಕೊಂಡು, ದೊಡ್ಡ ನಟನಾಗಿ ದೊಡ್ಡ ಸಿನಿಮಾಗಳನ್ನು ಮಾಡಿಕೊಂಡು, ದೊಡ್ಡ ಫಂಕ್ಷನ್ಗಳಲ್ಲಿ ಇರಬೇಕಾಗಿದ್ದಂಥ ನಟ ಪೇಟೆಗೆ ಹೋಗ್ತಂದು ಫುಟ್ಪಾತ್ ಅಲ್ಲಿ ಮಾರಿ ಫ್ಯಾಮಿಲಿ ಲಡ್ಸಕ್ಕೆ ವಿದ್ಯೆ ಏನು ಬದನೆಕಾಯಿ ವ್ಯಾಪಾರ ಕೆಟ್ಟೋಯ್ತೆ. ದಾಕ್ಷಿ ಕಾಮಿಡಿಗಳು ತಂದು ಸಂಸ್ಕಾರ ಬೇಕು, ಸಂಸ್ಕಾರ. ಇವತ್ತಿಗೆ ಜೈಲಲ್ಲಿ ನನಗೆ ದಿಂಬು ಕೊಡಿ, ಹಾಸಿಗೆ ಕೊಡಿ, ಪುಸ್ತಕ ಕೊಡಿ, ಮನೆ ಊಟಕ್ಕೆ ಒಂದು ಅನುಮತಿ ಕೊಡಿ ಅಂತ ಹೇಳಿ ರಿಟ್ ಅರ್ಜಿ ಹಾಕುವ ಹಂತಕ್ಕೆ ಬಂದಿರೋದು. ಕೆಲವ್ರಿಗೆ ಹಂಗೆ ಅವಾಗವಾಗ ಈ ಥರ ಏನಾರು ಒಂದು ಮಾಡ್ಕೊಳ್ಳದೆ ಇದ್ರೆ ತಿಂದನ್ನ ಅರಗಲ್ಲ. ಏನು ಮಾಡೋಣ, ಹಾಗಾಗುತ್ತೆ ಜೈಲಲ್ಲಿ. ಏನು ಟಿ ವಿ ವ್ಯವಸ್ಥೆ ಮಾಡಿರಬೇಕು ದರ್ಶನ್ಗೆ, ತೆಗೆದು ಆ ಚಾನಲ್ ನೋಡಲ್ಲ, ಈ ಚಾನಲ್ ನೋಡಲ್ಲ ಅಂತ ಹೇಳಿ ಯಾವುದೊಂದಷ್ಟು ಸ್ಪೋರ್ಟ್ಸ್ ಚಾನಲ್ ಸಿನಿಮಾ ನೋಡ್ತಾ ಇರಬೇಕು. ಇರಲಿ, ಎಷ್ಟೊತ್ತು ಅಂತ ಕಾಲ ಕಳೆಯೋದು ಜೈಲೊಳಗಡೆ, ಎಷ್ಟೊತ್ತು ಅಂತ ಅದೇ ಕಂಬಿ, ಅದೇ ಗೋಡೆ, ಅದೇ ಬಣ್ಣ, ಅದೇ ಸಹಕೈದಿಗಳು, ಅದೇ ಪೊಲೀಸು, ಅದೇ ಸಿಬ್ಬಂದಿ, ಅದೇ ಜೈಲು ಅಧೀಕ್ಷಕರು ನೋಡೋದು. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಆಗಲ್ಲ, ಕಾಲ ಕಳೆಯೋಕ್ಕಾಗಲ್ಲ. 8 ಗಂಟೆ ನಿದ್ರೆ ಮಾಡಿದ್ರೆ ಒಂದು 16 ಗಂಟೆ ಎದ್ದಿರ್ಬೇಕಲ್ಲ ಮನುಷ್ಯ. ಹೆಂಗೆ ಏನು ಅಂತ ಗೊತ್ತಿಲ್ಲ ಕಣ. ನಮ್ ತಾಯಿ ಸತ್ತು ಹೋಗುವೆ, ನಾನು ಇನ್ನು ಚಿಕ್ಕ ಹುಡುಗ. ಬೇಕು ಅಂದ್ರೆ ಆ ಸೀಗಡಿ ಸತಿನ ಕೇಳ್ಬಿಟ್ಟು ಹೇಳ್ತೀನಿ. ಇದ್ದಿರ್ಬೇಕಲ್ಲ 16 ಗಂಟೆಗಳ ಕಾಲ. 16 ಗಂಟೆಗಳಲ್ಲಿ ಮನೆಯಲ್ಲಿದ್ದರೆ, ಜೈಲಿಂದ ಆಚೆ ಇದ್ದರೆ ಬೇಕಾದಷ್ಟು ರೀತಿಯ ಬದುಕಿರುತ್ತೆ. ನಾವು ನೋಡಿ ನೋಡಿ ಸಾಕಾಗಿದೆ ಸ್ವಾಮಿ. ನಾವು ತಡೆಯೋಕ್ಕಾಗಲ್ಲ, ಈಗ ನಮ್ಮ ಕೈಯಲ್ಲೂ ತಡೆಯೋಕ್ಕಾಗಲ್ಲ. ಆಚೆ ಹೋಗಬಹುದು, ಶಾಪಿಂಗ್ ಮಾಡಬಹುದು, ಟೂರ್ ಮಾಡಬಹುದು, ಬೇಕಾದ ಅಡುಗೆ ತಿನ್ನಬಹುದು, ಹೋಟೆಲ್ಗಳಿಗೆ ಹೋಗಬಹುದು, ಫ್ರೆಂಡ್ಸನ್ನು ಮೀಟ್ ಮಾಡಬಹುದು, ಪಾರ್ಟಿ ಮಾಡಬಹುದು. ಇವಾಗ ನನ್ನ ಮಗನೇ, ಅದಕ್ಕೆ ಮನುಷ್ಯ ಹುಟ್ಟಿದ್ಮೇಲೆ ಸ್ವಲ್ಪನಾದ್ರೂ ಇದಿರಬೇಕು ಬುದ್ಧಿ ಅನ್ನೋದು. ವೈಲ್ಡ್ ಲೈಫ್ ಫೋಟೋಗ್ರಫಿ ಮಾಡಬಹುದು, ತಿರುಗಬಹುದು, ತಿನ್ನಬಹುದು, ಎಲ್ಲ ಮಾಡಬಹುದಲ್ವಾ. ಬಟ್ ಜೈಲು ಹಾಗಾಗಲ್ವಲ್ಲ. ಹೊಳಿಲಿಲ್ಲ ಕಣವ, ಹೊಳಿಲಿಲ್ಲ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. 7 ಮೀಟರ್ ಕುಡಿದಾರ ಅನ್ನೋದು ನಾನು 2 ಮಾತು ಮುಗಿದ್ವು ಅಂತ ಹೇಳ್ಬೋದು. ಎಷ್ಟು ಜನ ಕಚರ ನನ್ನ ಮಕ್ಕಳು ಮನೇಲಿ ಹೆಂಡತಿ ಇಟ್ಕೊಂಡು ಹೊರಗಡೆ ಇನ್ನೊಂದು ಸೆಟಪ್ ಮಾಡ್ಕೊಂಡಿಲ್ಲ. ಎಷ್ಟು ಜನ ವರ್ಷ ಹೆಂಗಸರು ಮನೇಲಿ ಗಂಡನ ಇಟ್ಕೊಂಡು ಮನ್ಸಲ್ಲಿ ಇನ್ನೊಬ್ಬನ ಇಟ್ಕೊಂಡಿಲ್ಲ.